ಎಸ್, ಇವತ್ತಿನ ಈ ವಿಡಿಯೋನಲ್ಲಿ ಸ್ಟೇಷನ್ ಮಾಸ್ಟರ್ ಲೋಕೋ ಪೈಲಟ್ ಜಾಬ್ ಕಾಲ್ ಆಗಿದೆ KRCL. ಓಕೆನಾ. ಸೊ ಯಾರೆಲ್ಲ ರೈಲ್ವೆ ಜಾಬ್ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ಅವರು ಅಪ್ಲೈ ಮಾಡ್ಬೋದು. ಡ್ಯೂ ಡೇಟ್ ಬಂದು ಅಕ್ಟೋಬರ್ 6th. ಓಕೆನಾ. ಸೊ 6 ಅಕ್ಟೋಬರ್ 2024. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಅಂದರೆ ಸ್ಟಾರ್ಟ್ ಡೇಟ್ ಬಂದು 16 ಸೆಪ್ಟೆಂಬರ್. ಓಕೆನಾ. ಸೊ ಇವಾಗ ಆಗಸ್ಟ್ ಸೆಪ್ಟೆಂಬರ್ ನೆಕ್ಸ್ಟ್ ಮಂತು. ಸೊ ಯಾರೆಲ್ಲ ಜಾಬ್ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೋಟಿಫಿಕೇಷನ್ ಮತ್ತು ನಾನು ವೆಬ್ಸೈಟ್ ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಬೇಗ ಅಪ್ಲೈ ಮಾಡಿ ಒಂದು ಸಲ. ಲೈಕ್ ಅವರು ಸ್ಟಾರ್ಟ್ ಡೇಟ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಸೊ ಸ್ಟಾರ್ಟ್ ಡೇಟ್ ಆದ ತಕ್ಷಣ ಅಪ್ಲೈ ಮಾಡಿ. ಓಕೆನಾ. ಭಾರತೀಯ ರೈಲ್ವೆ ಅಧೀನದಲ್ಲೂ ಕೊಂಕಣ ರೈಲ್ವೆ ಕಾರ್ಪೊರೇಷನ್. ಓಕೆನಾ. ಸೊ ಇದು ಕೊಂಕಣ ರೈಲ್ವೆ ಕಾರ್ಪೊರೇಷನ್. ಸೊ ಅಲ್ಲಿ ಜಾಬ್ ಕಾಲ್ ಆಗಿರೋದು. ಏಜ್ ಲಿಮಿಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದನ್ನೇನಂತಾರೆ KRCL ರಿಕ್ವೈರ್ಮೆಂಟ್ ಅಂತ ಹೇಳಿದ್ದಾರೆ, ಅಂದರೆ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್. ಓಕೆನಾ. KRCL ಇಲ್ಲಿ 190 ಸೀನಿಯರ್ ಸೆಕ್ಷನ್ ಇಂಜಿನಿಯರ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್ ಕಾಲ್ ಆಗಿದೆ. ಸೊ ನೀವು ನೋಡ್ಬೋದು, ಇಲಾಖೆ ಹೆಸರು ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್. ವಿವಿಧ ಹುದ್ದೆಗಳು 190 ಆನ್ಲೈನ್ ಮುಖಾಂತರ ಸಬ್ಮಿಟ್ ಮಾಡಬೇಕು. ಸೊ ಭಾರತದಲ್ಲಾದರೂ ಸೊ ವಿರಿಯ ವಿಜ್ಞಾನ 5, ತಂತ್ರಜ್ಞ 15, ಸಹಾಯಕ ಲೋಕೋ ಪೈಲಟ್ 15, ಹಿರಿಯ ವಿಭಾಗದ ಇಂಜಿನಿಯರ್ 5, ಟ್ರ್ಯಾಕ್ ನಿರ್ವಾಹಕರು 35. ಸೊ ಅದೇ ರೀತಿ ಗ್ರೇಡ್ 3ನಲ್ಲಿ ತಂತ್ರಜ್ಞ 20, ಸ್ಟೇಷನ್ ಮಾಸ್ಟರ್ 10, ಗೂಡ್ಸ್ ಟ್ರೈನ್ ಮ್ಯಾನೇಜರ್ 5 ಮತ್ತು ಪಾಯಿಂಟ್ಸ್ ಮ್ಯಾನ್ 60 ಪೋಸ್ಟು, ESTM 15, ವಾಣಿಜ್ಯ ಮೇಲ್ವಿಚಾರಕರು 5. ವಿದ್ಯಾರ್ಹತೆ ಅಂದರೆ ಎಜುಕೇಷನ್ ಕೇಳಿರೋದಿಲ್ಲಿ SLC, ITI ಪದವಿ ವಿದ್ಯಾರ್ಹತೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪಡೆದಿರಬೇಕು. ಓಕೆನಾ. ವಯೋಮಿತಿ 18ರಿಂದ 36 ವರ್ಷದೊಳಗಿರಬೇಕು. ವೇತನ ಶ್ರೇಣಿ ಆ ಹುದ್ದೆಗಳ ಅನುಸಾರವಾಗಿ ಇರುತ್ತೆ. ಓಕೆನಾ. ಸೊ ಇಲ್ಲಿ ಬಂದು ನಿಮಗೆ ಅರ್ಜಿ ಶುಲ್ಕ ಫೀಸ್ ಏನಿದೆ ಅದು 885. ಓಕೆನಾ. ಸೊ GST ಒಳಗೊಂಡಂತೆ ಅರ್ಜಿ ಶುಲ್ಕ ನಿಗದಿಪಡಿಸಲಾಗಿದೆ. ಓಕೆನಾ. SC ST ಮತ್ತು ಯಾವುದೇ ರೀತಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಯಾರಿಗೆ SC ST ಅಂಗವಿಕಲ ಮಾಜಿ ಸೈನಿಕರ ವಿದ್ಯಾರ್ಥಿಗಳಿಗೆ. ಓಕೆನಾ. ಅಭ್ಯರ್ಥಿಗಳಿಗೆ ಆಯ್ಕೆ ವಿಧಾನ ಬಂದು ಈ ಹುದ್ದೆಗಳಲ್ಲಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ ದಾಖಲೆ ಪರಿಶೀಲನೆ ನಡೆಸೋದ್ರ ಮೂಲಕ ಆಯ್ಕೆ ಮಾಡ್ಕೊತಾರೆ. ಒಂದು ಕಂಪ್ಯೂಟರ್ ಬೇಸು, ಇನ್ನೊಂದು ಮೆಡಿಕಲ್ ಚೆಕಪ್. ಓಕೆನಾ. ಸೊ ನಾನು ಅವಾಗಲೇ ಹೇಳ್ದಂಗೆ ಪ್ರಮುಖ ದಿನಾಂಕಗಳು ಅಂದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು 16 ಸೆಪ್ಟೆಂಬರ್ 2024. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 6 ಅಕ್ಟೋಬರ್ 2024. ಓಕೆನಾ. ಸೊ ಯಾರೆಲ್ಲ ಜಾಬ್ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ನಾನು ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ ಇದ್ರ ಬಗ್ಗೆ. ಸೊ ಯಾವತ್ತು ಅಂದರೆ 16 ಸೆಪ್ಟೆಂಬರ್ ಅಂದರೆ 15 ಸೆಪ್ಟೆಂಬರ್ ವೀಡಿಯೋ ಮಾಡ್ತೀನಿ. ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಆದಷ್ಟು ಬೇಗ ಜಾಬ್ಗೆ ಅಪ್ಲೈ ಮಾಡಿ. ಓಕೆನಾ. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಅಂದರೆ ಪ್ರೈವೇಟ್ ಜಾಬ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಓಕೆನಾ, ಇನ್ ಕರ್ನಾಟಕ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಮತ್ತು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.